ರಾಮಪ್ಪ, ಏ ರಾಮಪ್ಪ, ನಾ ಡೋಲಿ ರೊಕ್ಕ ತಗೊಂಡ್ ಬಂದಪ್ಪ. ಏನ್ ಮಾಡತ್ತೀರಿ? ಹೋಗಿ ಬಂದ್ರಿ ಅವ್ರ ಎಷ್ಟ್ ಬಂದ ಡೋಲ್ರಿ? ಅವ್ರ ಇಲ್ರಿ, ಅವ್ರು ಹೊಲಕ್ ಹೋಗ್ಯಾರ್ರಿ. 1,000-3,000 ಬಂದದ ಬೈ. ಅದೇ ಏನ ಟ್ಯಾಕ್ಟರ್ ಬಾಡಿಗೆ ಹೇಳನತ್ತ ಅವನಿಗೆ ಕೊಡ್ಬೇಕಂತಲತ್ತೀನಿ. ಹೊಲಕ್ ಹೋಗ್ಯಾನ. ठीक ಅದಾವ. ನಾನು ಒಂದ್ ಜರ ತಿರ್ಗಾಡಕತ್ ಹೋಗಿ ಬರ್ಲಿ ಹೊಲದ ಕಡೆ. 4 ತಿಂಗಳ 3,000 ಬಂದ್ರಿ. ನಾವ್ನ ಪೋಸ್ಟ್ ಮನೆಗ ತಿಕ್ತಾರ್ರಿ, ಬಡವ್ರ ತಿಕ್ತಾರ. 3,000 ಬಂದಾವತ್ ಹೇಳ್ದ ಬೈ. ಹಿಂಗಾಗಿ ಯಾಕೆಲ್ಲ ಕುಡ್ರ ಅವರೇ ಆತ ಹೇಳಿ ತಗೊಂಬಂದ. ಆಯ್ತು ಬರ್ರಿ, ಊಟ ಮಾಡಿ ಹೋಗತ್ರಿ. ಬರ್ರಿ ಹೊಲ ಕಡೆ ಹೋಗ್ತಿ ಅಂದ್ರಿ, ಊಟ ಮಾಡ್ಕೊಂಡ್ ಹೋಗತ್ರಿ. ಮಗ ಹೋಗಿ ಬಾಳತನ ಐತೆ ಹೊಲದ ಕಡೆ. ಹ್ಞೂ ರೀ, 1 ತಾಸ ಆಯ್ತ್ರಿ, 1 ತಾಸ 2 ತಾಸ ಆದಂಗ ಐತ್ರಿ ಹೋಗಿ. ಅವ್ರು ಹಾವು ಏನ ಬಂದಾವತ್ರಿ. ಇವತ್ ಬೇಡ, ನಾಳೆಗ್ ಬರ್ರಿ ಹೇಳಕ್ ಹೋಗ್ಯಾನ್ರಿ. ಮತ್ ಖಾತಾರ ಒಗಿಲಕ್ ಹಚ್ಬೇಕಲ್ಲ, ಮತ್ ಆಳುಗಳಿಗೆ ಹೊಳ ಹಚ್ಕೊಳದಾರ. ನಾಳೆ ಬರ್ತಾರ ಅವರು. ಏನ್ ಮಾಡ್ತಾರ ಗೊತ್ತಿಲ್ರಿ, ಹೇಳೇನ್ರಿ ನಾನು. ಏನ ಖಾತಾ ಒಗಸ್ತಾರ, ಏನ್ ಹೊಳ ಹಚ್ಕೊಡ್ತಾರ ಯಾರು ಗೊತ್ತ್ರಿ. ನೋಡೋಣ, ನಾ ಹೈದ್ ಬರ್ತೀನಿ ನೋಡೋಣ. ಹೋಗಿ ಬಂದು ಒತ್ತಟ ಇಬ್ಬರು ಕೂಡ ಊಟ ಮಾಡ್ತೇವ. ಹೋಗ್ ಬರ್ರಿ ಅಂದ್ರ ಹೋಗ್ ಬರ್ರಿ. ಇಲ್ರಪ್ಪ, ಇವತ್ ಕೆಲಸ ನೋಡ್ರಿ, ಮೆಕ್ಕೆಜೋಳದಾಗ ಎಷ್ಟ್ ನೀರ್ ನಿಂತಾವ. ಹ್ಯಾಂಗ್ ಮಾಡೋದ್ ಹೇಳ ಕೆಲಸ. ನಾಳೆಗೆ ಬರ್ರಿ, ಖಾತಾ ಹೋಗ್ಯಾನ್ರಿ. ನಾವು ನಾಳೆಗೆ ಬೇರೆ ಕಡೆ ಹೂ ಅಂದ್ರಿ. ನಾಳೆ ನಮಗ್ ಬರೋದಾಗಲ್ರಿ. 1-8 ದಿನ ಅಲ್ಲೇ ಆಗದ್ರಿ ಕೆಲಸ. ಹ್ಞೂನ್ರಿ, ನಾವ್ ಬ್ಯಾರೆ ಕಡೆ ಗುತ್ತಿಗೆ ಹಿಡಿದೇವ್ರಿ 8 ದಿನದ್ದು. ನಮಗ ನಾಳೆ ಬರೋದಾಗಲ್ರಿ. ಜಗ್ಗಪ್ಪು, ಹಿಂಗ್ ಮಾಡ್ಬೇಡ್ರಿ ಗಡಿಗಳೇ. ಹಿಂಗ್ ಮಾಡಿದ್ರೆ ಹೆಂಗ? ನನ್ ಕೆಲಸ ನಿಂದಿರ್ತಾವ. ನಾಳೆಗೆ ತೊಗರಿಗೆ ಅಂಜರ ಖಾತಾ ಹೊಡ್ಯೋದು ಮತ್ತೆ ಎಣ್ಣೆ ಹೊಡ್ಯೋದಾಗ. ಹಿಂಗ್ ಮಾಡ್ಬೇಡ್ರಿ. ಹಂಗಲ್ರಿ ಅಣ್ಣ, ನಾಳೆಗೆ ನಾವು ಗುತ್ತಿಗೆ ಹಿಡಿದೇವ್ರಿ, ನಾಳೆಗ್ ಬರ್ತೇವ ಅಂತ ಹೇಳಿದೇವ್ರಿ. ಹಿಂಗಾಗಿ ನಾವು ನಿಮಗ್ ಹೇಳಕತ್ತೀವಿ. ಅದಕ್ಕೆ ಇವತ್ತು ಹೋಗಿ ಪಗಾರ ಇಸ್ಕೊಂಡು ಕೇಳ್ಕೊಂಡ್ ಬರ್ಬೇಕಂತ ನಾವ್ ಬಂದಿದೇವ್ರಿ. ಕೆಲ್ಸಿಗೆ ಬಂದಿಲ್ರಿ ನಾವು. ಈಗ ರೊಕ್ಕ ಇಲ್ರಿ ತಮ್ಮಗಳೇ, ಹೆಂಗ್ ಮಾಡೋದೀಗ? ಇಲ್ರಿ, ನಮ್ಗ ಹರಕತ್ ಆಗ್ಯಾವ. 1 ವಾರ ಆಯ್ತು ನಾವು ಸಂತಿ ಮಾಡಿಲ್ಲ. ಸಂತಿ ಮಾಡದ್ರಿ. ಇನ್ನೊಂದ್ 8 ದಿನ ಹೋಗಲ್ರಿ. ಇನ್ನ ನೀರ್ನು ಬಾಳ ನಿಂತಾವ. ಇಟ್ ಜಲ್ದಿ ಖಾತೆ ಒಗಿಬಾರ್ದ್ರಿ, ಬೆಳಿ ಸುಡ್ತಾವ. ಆ ಕಡೆ ಮುಗಿಸ್ಕೊಂಡ್ ಬರ್ತೇವ್ರಿ. ಅವ್ರದ್ ಹೆಂಗಿರಿ ಮಡ್ಡಿ ಹೊಲದ, ನೀರ್ ಹತ್ ನಿಂತಿಲ್ರಿ. ಈಗ ನಮ್ ಪಗಾರ ಕೊಡ್ರಿ, ನಮ್ಗ ಒಂದ್ ಜರ ಸಂತಿ ಅದ ಮಾಡದ. ಮತ್ ಬರ್ತೇವ್ರಿ 8 ದಿನ ಆಗಣ ಅಲ್ಲಿ ಕೆಲ್ಸ ಮುಗ್ಯಾನ. ಖಾತಾ ತಂದ್ ಇಟ್ರಿ ಎಲ್ಲ. ಇನ್ನ ಖಾತಾ ತರ್ಲಿಕ್ಕಿಲ್ರಿ. ಖಾತಾ ತಂದ್ ಇಟ್ಟು ಮಾಡ್ಲಕ್ ನಿಮ್ಗ ಟೈಮ್ ಹೋಗ್ತದ್ರಿ. ಖಾತಾ ನೋಡ್ರಿ, ಚಲೋ ಖಾತಾ ತಗೊಂಬರ್ರಿ. 4 ಮಂದಿಗೆ ಇನ್ನ ಖಾತಾ ತಂದಿಲ್ಲಪ್ಪ. ಖಾತಾ ತರ್ಬೇಕಿನ. ಅದೇ ಟ್ಯಾಕ್ಟರ್ ಹೇಳಿರ್ತೀನಿ ಖಾತಾ ತಗೊಂಬರ್ಲಕ್ಕ. ನೋಡೋಣ ಏನಾತು ನೋಡಿ ಮಾಡಿ ತಗೊಂಬರ್ತೀನಿ ತಗೋ. ನಮ್ಮ ಅಪ್ಪನು ಡೋಲಿನ ರೊಕ್ಕಿ ಹೋಗ್ಯಾನ. ಆ ಡೋಲಿನ ರೊಕ್ಕ ಬರ್ತಂದ್ರ ನಿಮ್ಗ ಪಗಾರ ಕೊಡ್ತೀನಿ ತಗೋಣ. ಇವ್ರು ಯಾಕೆ ಹೊಳಿ ಕಳಿಸ್ತಿರ್ಬೇಕಪ್ಪ? ಹೊಳಿ ಕಳಿಸ್ಬೇಡ. ರೊಕ್ಕ ತಂದಿನ ಅವ್ರ ಪಗಾರ ಕೊಡೋನ್ ಸಂಜಿಕ ಒಂದ್ ಜರ ಖಾತಾರ ಹೊಡಸ್ಬೇಕಲ್ಲ. ಯಪ್ಪ, ಖಾತಾ ಇಲ್ಲಾರ್ದ ಖಾತಾ ಹೊಡಿಬೇಕು. ಎಣ್ಣೆನ್ ತರಬೇಕು, ಖಾತಾ ತರಬೇಕು. ನಾಳೆ ನಾ ಸಿಟಿ ಕಡೆ ಇಂಡಿಗೆ ಹೋಗ್ತಾರ ತರ್ಬೇಕಾಗ್ಯದ. ಹೋಗಿ ಇಂಡಾಗ ಸಿಗಲ್ಲ. ಇಲ್ಲ ನಮ್ ಕಡೆ ಹಳ್ಳ ಸಿಗ್ತಾವ. ಕುರ್ಸಲ ತುಟ್ಟಿ ಖಾತಿಲ್ಲ, ತುಟ್ಟಿ ಖಾತ್ ಹಾಕ್ಬಿಡಲ್ಲ. ಹೊರಗಿನ ಖಾತ ತರ್ತಿ. ಹಂಗಂಗ್ರಿ ನೀರಾಗ ಮಕ್ಕಳ ಮಟ ನೀರ್ ನಿಂತಾವ. ಖಾತಾ ಹೋಗಿತೇನತ್ತೀರಿ. ನಮ್ಗ ಈಗ ಬರೋದಾಗಲ್ರಿ. ನಾವ್ ಬೇರೆ ಕಡೆ ಗುತ್ತಿಗೆ ಹಿಡಿದೇವ್ರಿ. ಎಟ್ಟೆಟ್ಟಾಗ್ಯಾವ ಇವ್ರ ಆಳುಗಳು. ಮತ್ತ ಆಳ ನೋಡೋಣ, ಇವ್ರು ಬರೋದಾಗಲತ್ತ ಮಾರಿನ ಹೊಡೆದಂಗೆ ಮಾತಾಡ್ಲಕತ್ತಾರ. ಮತ್ ಇವ್ರು ದಂಧೆ ಮಾಡೋರಲ್ಲ. ಏನ್ ಮಾತಾಡ್ತೀರಿ ನೀವು? ದಂಧ ಮಾಡ್ಲಾರ್ದೆ ನಾವು ಏನ್ ಪಗಾರ ಇಸ್ಕೊಳಕ್ ಬಂದೇನು? ಕೇಳ್ರಿ ನಿಮ್ಮ ಮಗನಿಗೆ ಕೇಳ್ರಿ, ನಾವ್ ದಂಧ ಮಾಡಲ್ಲ ಹೇಳ್ತೀವ ನಿಮ್ಗ ನಾವು? ಹಂಗ್ರಿ ನೀವು ರೈತರು ಹಿಂಗೆ ದಂಧ ಮಾಡ್ಸ್ಕೊಂಡು ಹಿಂಗ್ ಮಾತಾಡ್ತೀರಿ? ಬಾಳ ಹೈರಾಣದ್ರಪ್ಪ ರೈತರು ಕೂಡ. ನನಗ ನನ್ ತಲೆನ ಕೂದ್ರ ಹೋಗ್ಯ ಓದ್ತಮ್ಮ. ನಾ ರೈತರ ಕೇಳಿದ್ದೀನಿ. 20 ಎಕರೆ ನೀರಾವರಿ ಹೊಲ ಅದ ನಂದು. ನನಗೆಲ್ಲ ಖೂನ್ ಅದ. ಎಲ್ಲ ಹ್ಯಾಂಗಿದ್ದೀನಿ, ಹ್ಯಾಂಗ್ ಮಾಡ್ತೀನಿ, ಹ್ಯಾಂಗ್ ಮಾಡ್ಸ್ಕೊಂಡು ಇಲ್ಲಿ ತನ ಎಲ್ಲಾ ಬೆಳಿ ಹ್ಯಾಂಗ್ ತೆಗಿಬೇಕನ್ನ ನನಗೆಲ್ಲ ಖೂನ್ ಅದ. ನೀವು ನಿನ್ನೆ ಮನೆ ಬಂದಿತ್ತರಂದ ನೀವು ಹಿಂಗ್ ಮಾತಾಡ್ಬೇಕು ಕೂತ್ರ ಹೆಂಗ? ನೀವು ಹ್ಯಾಂಗಾರೆ ಮಾಡ್ರಿ ಅಜ್ಜಾರ, ನಿಮಗ ಏನು ಹೇಳಲ್ಲ. ನಮ್ ಪಗಾರ ಕೊಡ್ರಿ, ನಾವ್ ಹೋಗ್ತೇವ. ನಾವ್ ಮತ್ತೊಂದ್ ಗುತ್ತಿಗೆ ಹಿಡಿದೇವ್, ನಾವ್ ಹೋಗ್ಬೇಕ್ರಿ. ಯಪ್ಪ, ಇವ್ರ ಪಗಾರ ಕೊಡೋನು. ನಾವು ಖಾತಾ ತಂದ ಬಳಕ ಮತ್ತೆ ಬೇರೆ ಯಾರಾದ್ರು ಇದು ಕೇಳ್ಕೊಂಡ್ ಬರ್ತೀನಿ. ನಾ ಹೋಗಿ ಹಿಂದಿಗಡಿಸಿ ಈಗ ಸುಮ್ಮನೆ ಅವ್ರು ಕೂಡ ಅವ್ರು ದಂಧ ಮಾಡ್ತಾರ. ಸ್ವಲ್ಪ ಅನ್ನಗಳೇ, ನೀವೇನೋ ಅಪ್ಪ ಅಂದ್ರು ಜಾಸ್ತಿ ಮಾಡ್ಕೋಬೇಡ್ರಿ. ಅವ್ರ ಹಂಗೆ ಮಾತಾಡ್ತಾರ ಮನ್ಯಾಗ. ನಿಮ್ಗೆ ಏನ್ ಜಾಸ್ತಿ ಮಾಡ್ಕೋಬೇಡ್ರಿ. ನಿಮ್ ಪಗಾರ ನಾ ಕೊಡ್ತೀನಿ ತೋರಿ. ನಂದು ನನ್ ಕಡೆ ತಪ್ಪು ತೋರಿಸ್ತಾರ ತಮ್ಮ. ಹಾಗ ನೀನು ಅದ ಹೋಲ್ ಬಿಡು. ಡೊಲಿನ ರೊಕ್ಕ ಕೆಟ್ಟ ಬಂದಿದ. ಡೊಲಿನ ರೊಕ್ಕ ಕೊಡು, ಇವ್ರಿಗೆ ಪಗಾರ ಕೊಟ್ಬಿಡೋಣ. ಮತ್ತ ಮನೆಯ ರೊಕ್ಕ ತಗೊಂಡೋಗಿ ಖಾತೆ ತಗೊಂಡ್ಬರ್ತೀನ. ನಾನು 2 ಆಳಗ್ಯಾವ್ರಿ. ನನ್ನ 3 ಆಳಗ್ಯಾವ್ರಿ ಅಣ್ಣ.
ಮೂರೊಳಗೆ ನೋಡ್ರಿ 700 ಅಂತ ಹಿಡಿದು ಪಗಾರ ನೋಡ್ರಿ ಎಷ್ಟ್ ಆಗ್ತದ ನಮ್ದು 2100 ರೂಪಾಯಿ ಪಗಾರ ಆಗ್ತದ್ರಿ. ನನ್ನ 1400 ಬರ್ತಾ ನೋಡ್ರಿ. ನಾ ಅಷ್ಟ್ ರೊಕ್ಕ ತಂದಿಲ್ಲ ಗಡಿಗಳೇ. ನನ್ ಬಲಿ ಇರೋದೇ 3000 ಈಗ. ಎಷ್ಟ 3000 ಡೈಲ್ ತಕ್ ಬಂದಪ್ಪ? ಹ್ಞೂನಪ್ಪ 3000 ಬಂದವ. ಸೊಕರ ನಂದು 2 ಆಳಿದ್ರಿ, ನಂದು ಕ್ಲಿಯರ್ ಮಾಡ್ಬಿಡ್ರಿ. 1400 ಆಗ್ತದ, ನಂದು ಕ್ಲಿಯರ್ ಮಾಡ್ಬಿಡ್ರಿ. ಮತ್ತ 11 ಏನದ, ಮತ್ತ ನಾಳೆಗ್ ಬಂದ್ ಇಸ್ಕೊಂಡ್ ಹೋಗ್ತಾನ್ರಿ. ಒಂದು ದಗದ ಮಾಡ್ರಿ, 3000 ಕೊಡ್ತಾ. 3500 ರೂಪಾಯಿ ನಿಮ್ಗೆ ಇಬ್ಬರದ್ ಆಗ್ತದ. ನಾ ಏನ್ ಮಾಡ್ತಾ, ಈಗ 3000 ಕೊಡ್ತಾ, ನೀವ್ ಇಬ್ರು ರೇಟ್ ಹಂಚ್ಕೊರಿ. ನಿಮ್ದು ಏನದ 500 ರೂಪಾಯಿ ಆಮೇಲೆ ಕೊಡ್ತೀನಿ. ನಾಳೆಗಾರ ನಾನೇ ನಿಮ್ ಮನೆ ಕಡೆ ಬಂದು ಕೊಡ್ತೀನಿ. ಇಲ್ಲಾಂದ್ರೆ ನಿಮ್ಗೆ ನಾ ಹೇಳ್ತೀನಿ, ದಗದ ಇತ್ತಂದ್ರೆ ಅದಕ್ಕೆ ದಗದ ಮುಗಿಸ್ಕೊಂಡು ಒಟ್ಟು ಪಗಾರ ಕ್ಲಿಯರ್ ಮಾಡ್ಕೊಂಡ್ಬಿಡಕತ್ರಿ. ಆಯ್ತು ಕೊಡ್ರಿ. ನಿಮ್ ಮ್ಯಾಲಿದೇನ್ ರೊಕ್ಕ ಎಲ್ಲಿ ಓಡಿ ಹೋಗಲ್ಲ. ಕೊಡ್ರಿ. ನೀವು ಇದೇ ಊರನ್ನು ನೀರಾವರಿ ರೈತರದಿರಿ, ರೊಕ್ಕ ಎಲ್ಲಿ ಹೋಗಲ್ಲ. ಕೊಡ್ರಿ. ತಗೋರಪ್ಪ, 3000 ತಗೊಂಡು ಇಬ್ರು ಹಂಚ್ಕೋರಿ. ಮತ್ತೆ ಇಬ್ಬರು ಒಬ್ಬರು ಕ್ಲಿಯರ್ ಮಾಡ್ಕೊತೀರಿ. ಹ್ಯಾಂಗ್ ಮಾಡ್ಕೊತೀರಿ ನಿಮಗ್ ಬಿಟ್ಟು ಕೊಟ್ಟದು. ಇಬ್ರು ಒಮ್ಮೆ ಬಂದಿರಿ, ಮುಂದೆ ನಾ ಏನು ಹೇಳಲ್ಲ. ಅಣ್ಣ ನಿನಗೆ ಎಷ್ಟು ಹರಕತ್ತಿಗೆ ರೊಕ್ಕ? ನಿಮ್ದು ಪೂರಾ 1400 ತೋತಿ. ಹೂನಪ್ಪ, ನನಗ ಜರ ಸಂತಿ ಬಾಳ ಅದ ಮನ್ಯಾಗ. ಜರ ನಮ್ಮ ಹೆಣ್ಮಕ್ಳು ಊರಿಗೆ ಹೋಗೋರ ನನಗ ರೊಕ್ಕ ಪೂರಾ ಬೇಕು. 1400 ರೂಪಾಯಿ ಬೇಕು ನನಗೆ. ಈಗ 1000 ತಗೋ, ಮತ್ತ 400 ಹಿಂದಿಗಡೆ ತೊಳಕತ್ತಿ. ಯಾಕಂದ್ರೆ ಇಬ್ರು ಕೂಡಿ ಹಿಂದಿಗಡೆ ಏನೋ 500 ರೂಪಾಯಿ ಬರ್ತಾವಲ್ಲ, ನೀನು ಮತ್ತೆ 100 ರೂಪಾಯಿ ಕೊಡ್ತಾ ನಾನು 400 ತಗೋತೀನಿ. 1000 ಆಗಲ್ಲಪ್ಪ. ನೀ ಬೇಕಾದ್ರೆ ಹಿಂದಿಗಡೆ ಬಂತು ಇಸ್ಕೋನಿ 500 ರೂಪಾಯಿ. ನನಗ ಆಗಲ್ಲ, ನನಗ ಹರಕತ್ತಾಗ್ಯಾವ. ಹೇಳ್ರಿ ಅಜ್ಜರ ಕೊಟ್ಟು ಬಿಡ್ರಿ. ಅವ್ನಿಗೆ ಕ್ಲಿಯರ್ ಮಾಡ್ತೀನಿ. ನನಗೆ ಹಿಂದಿಗಡೆ 500 ರೂಪಾಯಿ ಕೊಟ್ಟು ಬಿಡ್ರಿ, ನಾ ಬರ್ತಾರೆ. ತಗೋರಪ್ಪ, ರೊಕ್ಕ ತಗೋ. 3000 ಎಲ್ರು ಠೀಕ್ ಅದಲ್ರಿ, ಕೊಡ್ತೀನಿ ತೋರಿ. ಅವ್ನು ಕ್ಲಿಯರ್ ಮಾಡ್ತೀನಿ, ನನಗೆ ಹಿಂದಿಗಡೆ ಕೊಡ್ರಿ. ನಾವ್ ಹೋಗನ್ರಿ ಇಂದ ನಾವ್ ಹೋಗ್ತೇವ್ರಿ. ನಾಳೆಗೆ ಒಂದು ತಪ್ಪಿಸ್ಬೇಡ್ರಿ, ನನಗೆ 500 ರೂಪಾಯಿ ಹರಕತ್ತಾವ್ರಿ ನನಗ. ಹಿಂಗಾಗಿ ಅವ್ನ ಅಡಚಣ ಅದ, ನಾವ್ ಅವ್ನಿಗೆ ಕೊಡ್ಲಕತ್ತೀನಿ. ಒಟ್ಟು ನಮ್ದು 500 ರೂಪಾಯಿ ನಿಂತ್ ನೋಡ್ರಿ. ಆಯ್ತು, ಹೋಗ್ಬರ್ರಿ. ನೀವು ನಮಗ ಅರ್ಥ ಮಾಡ್ಕೊಂಡ್ರಿ. ಈ ಮನುಷ್ಯ ಏನ್ ಅರ್ಥ ಮಾಡ್ಕೊಲಾಗ್ಯಾದ್ರಿ. ಒಬ್ರು ಹಂಗೆ ಇರ್ತಾರ, ಒಬ್ರು ಹಂಗ, ಅವ್ರ ಹಿಂಗ. ಇವ್ರು ಯಾವಾಗಲೂ ನಮ್ ಬಳಿ ಕೆಲಸ ಮಾಡ್ದಾರ, ಅವ್ರಿಗೆ ಫೋನ್ ಅದ. ಆ ಮನುಷ್ಯ ಹೊಸದಾಗಿ ಬಂದು ಅದಕ್ ಹಂಗ ಮಾತಾಡ್ಲಕತ್ತದ. ಠೀಕ್ ಅದ, ಇರ್ಲಕ್ಕ. ಇನ್ನೊಂದ್ ಬಂದಾಗ ಆ ಮನುಷ್ಯ ಬಂದ್ರ ಕರ್ಕೊಂಬ ಇಲ್ಲಿಕ ನೋಡಪ್ಪ. ಮತ್ತೊಂದ್ ಯಾವ್ದ್ರ ನೋಡು. ಆಯ್ತು ಹೇಳ್ರಿ, ನಾವೇನು ಹೋಗಿ ಬರ್ತೇವ್ರಿ. ಊಟದ ಮಾಡಿದ್ವಿ ಇಲ್ಲ ನಡಿಪ್ಪ. ಪಗಾರ ಅಂತ ಆಯ್ತು. ಇಲ್ಲಾಂದ್ರೆ ಕೈಗಳು ಬರ್ಲತ್ತಾರ. ನಾವು ಏನ್ರ ಮುಂದಿನ ಕಾರ್ಯ ಮಾಡ ನಡಿ. ಆಯ್ತಾಯ್ತು ನಡಿ. ಮತ್ತೇನ ಖಾತಾ ತರ್ತಾತಿ, ಮನೆ ರೊಕ್ಕ ಹೋಗಿ ತಗೊಂಡ್ ಬಾ. ನೋಡ್ರಪ್ಪ ದೋಸ್ತರ, ನಮ್ಮ ಹೊಸ ಇಂಥ ಕಥೆಗಳು ಬರ್ತಿರ್ತಾವ. ನಮ್ಮ ವಿಡಿಯೋಗಳಿಗೆ ನೀವು ಮ್ಯಾಲ ತಾಳಬೇಡ್ರಿ. ಮತ್ತು ಪೂರ್ಣ ವಿಡಿಯೋ ನೋಡ್ರಿ. ಇದು ರೈತರ ಕತೆ, ತುಂಬಾ ಕಷ್ಟಕಾರದ ಕತೆ. 20 ಎಕರೆ ಹೊಲ ಹೋಗಿ ಇವ್ರ ಬಲ್ಲಿ ಏನೂ ಉಳಿಯಲ್ಲ, ನಮ್ಮ ಬಲ್ಲಿ ಏನೂ ಉಳಿಯಲ್ಲ. ಬಹಳ ಕಷ್ಟ ಅದ. ಮುಂದ ಬಹಳ ಒಳ್ಳೆ ಕತೆ ಅದ. ದಯವಿಟ್ಟು ಎಲ್ಲರೂ ವಿಡಿಯೋ ಎಂಡ್ ತನ ನೋಡ್ರಿ. ಯಾಕಂದ್ರೆ ಮುಂದೆ ಪ್ರತಿಯೊಂದು ಕಷ್ಟ ಸುಖ ಎಲ್ಲಾ ತರದ ಕಷ್ಟ ಅವ ನೋಡ್ರಿ. ಬಹಳ ಚಂದ ಕತೆ ಅದ. ರೈತರ ಬಗ್ಗೆ ಅದ, ಬಡವರ ಬಗ್ಗೆ ಅದ, ಎಲ್ಲಾ ರೈತರದು ಹೋರಾಟ ಬಗ್ಗೆ ಅದ. ಪ್ರತಿಯೊಂದು ಹೋರಾಟ ಬಗ್ಗೆ ಅದ. ರೈತರಿಗೆ ಯಾವ ತರ ಅನ್ಯಾಯ ಆಗ್ತದ ಎಲ್ಲ ಈ ಕತೆ ಒಳಗೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಏನ್ ತನ ವಿಡಿಯೋ ನೋಡ್ರಿ. ನೋಡ್ರಪ್ಪು, ನಾನ್ ನಿಮ್ಮ ಅಜ್ಜ ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ವಿಡಿಯೋ ಎಂಡ್ ತನ ನೋಡ್ರಿ. ಯಾಕಂದ್ರ ನಮ್ಮ ಕಷ್ಟಕಾರದ ಈ ಜೀವನದ ಕಥೆ, ಈ ರೈತನ ಜೀವನದ ಕಥೆ ನಿಮಗ ಅರ್ಥ ಆಗ್ತದ. ನೋಡ್ರಿ, ಯಾವತ್ತಿದ್ರು ಈ ರೈತರ ಕಥೆ ನೋಡ್ರಿ. ನೀವು ಕೂಡ ಇದೇ ರೈತರಾಗಿದ್ರ ಒಂದು ಕಮೆಂಟ್ ಮಾಡ್ರಪ್ಪ ದೋಸ್ತರ. ಬಾಯ್ ದೋಸ್ತರ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಅದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ನಾವು ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ಟಂಗತ್ ಮೆಸೇಜ್ ಬಂದ್ಬಿಡ್ತದ. ಅವಾಗ ನೀವು ಮಂದಿಯೆಲ್ಲ ಕೊಟ್ಟು ಫ್ಯಾಮಿಲಿ ಜೊತೆ ನೋಡ್ಬೋದು, ನಗಬಹುದು. ಒಳ್ಳೆ ಕಷ್ಟಕರದ ಕತೆ. ಥ್ಯಾಂಕ್ ಯು ಸೋ ಮಚ್.